ಹಿಂದುಳಿದ ವರ್ಗಗಳ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರಿಗೆ ಸರಿಯಾದ ಆಹಾರವನ್ನು ಕೊಡದೇನೆ ನಿತ್ಯವೂ ನರಕ ದರ್ಶನವನ್ನು ಮಾಡಿಸಲಾಗ್ತಾ ಇದೆ ಅಂಥೇಳಿ ನಿಮ್ಮ ಪಬ್ಲಿಕ್ ಟಿವಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದರ ಬಿಗ್ ಇಂಪ್ಯಾಕ್ಟ್ ಈಗಾಗಿದೆ. ಸುದ್ದಿ ಬಿತ್ತರವಾದ ಜಸ್ಟ್ 24 ಗಂಟೆಯ ಒಳಗಾಗಿ ಪಬ್ಲಿಕ್ ಟಿವಿಯ ವರದಿಗೆ ಧಾರವಾಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ವಾರ್ಡನ್ನನ್ನು ಅಮಾನತು ಮಾಡಿದೆ. ಜಾನುವಾರುಗಳು ಸಹ ತಿನ್ನದಂತಹ ಆಹಾರವನ್ನು ಬಡ ಹೆಣ್ಣು ಮಕ್ಕಳಿಗೆ ವಾರ್ಡನ್ ತಿನ್ನಿಸ್ತಾ ಇದ್ರು. ಪಬ್ಲಿಕ್ ಟಿವಿ ಯಾವಾಗ ವರದಿಯನ್ನು ಪ್ರಸಾರ ಮಾಡ್ತೋ ಜಿಲ್ಲಾಡಳಿತ ಅಲರ್ಟ್ ಆಗುತ್ತೆ, ಇನ್ವೆಸ್ಟಿಗೇಷನನ್ನು ಕೂಡ ನಡೆಸಿದೆ. ತನಿಖೆಯಲ್ಲಿ ವಾರ್ಡನ್ ತಪ್ಪು ಕಂಡುಬಂದ ಹಿನ್ನೆಲೆಯಲ್ಲಿ ಶೋಭಾ ಅನ್ನುವಂತಹ ವಾರ್ಡನನ್ನು ಅಮಾನತುಗೊಳಿಸಲಾಗಿದೆ. ಆದೇಶದಲ್ಲಿ ಪಬ್ಲಿಕ್ ಟಿವಿ ವರದಿ ಅಂಥೇಳಿ ಉಲ್ಲೇಖವನ್ನು ಕೂಡ ಮಾಡಿದೆ ಜಿಲ್ಲಾಡಳಿತ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ನೂರಾರು ಜನ ವಿದ್ಯಾರ್ಥಿಗಳು ಪ್ರತಿನಿತ್ಯವೂ ಕೂಡ ಕಳಪೆ ಗುಣಮಟ್ಟದ ಆಹಾರವನ್ನು ತಿಂತಾ ಇದ್ರು. ಕೊಳೆತ ತರಕಾರಿ, ಹುಳು ಬಿದ್ದಂತಹ ಅಕ್ಕಿ, ಬೇಳೆಗಳನ್ನು ಬಳಸಿ ಆಹಾರವನ್ನು ತಯಾರಿಸ್ತಾ ಇದ್ರು. ಇದನ್ನು ವಾರ್ಡನ್ ಗಮನಕ್ಕೂ ತಂದರೂ ಕೂಡ ವಾರ್ಡನ್ ಈ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸುವಂತಹ ಕೆಲಸವನ್ನು ಮಾಡಿಕೊಂಡಿರಲಿಲ್ಲ. ಇರುವಂತಹ ಸಮಸ್ಯೆಯನ್ನು ಪರಿಹರಿಸುವಂತಹ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಹಾಗಾಗಿಯೇ ಅಷ್ಟೂ ಜನ ವಿದ್ಯಾರ್ಥಿಗಳು ಕೂಡ ಪಬ್ಲಿಕ್ ಟಿವಿಯ ಬಳಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ಪಬ್ಲಿಕ್ ಟಿವಿ ಕೂಡ ಅಲ್ಲಿ ರಿಯಾಲಿಟಿ ಚೆಕ್ಕನ್ನು ನಡೆಸಿತ್ತು. ಈ ಸಂದರ್ಭದಲ್ಲಿ ಹಾಸ್ಟೆಲ್ನ ಕರ್ಮಕಾಂಡ, ವಾರ್ಡನ್ ನಡೆದುಕೊಳ್ತಾ ಇದ್ದಂತಹ ರೀತಿ ಎಲ್ಲದರ ಬಗ್ಗೆಯೂ ಕೂಡ ವರದಿ ಪ್ರಸಾರ ಮಾಡಲಾಗಿತ್ತು. ಈಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ತತ್ಕ್ಷಣಕ್ಕೆ ಕ್ರಮಕ್ಕೂ ಕೂಡ ಮುಂದಾಗಿದೆ.